ರೀ ಏನ್ರಿ ಅವಾಗಿಂದ ನಿಂಗೊಂದು ಸಿಹಿ ಸುದ್ದಿ ಹೇಳ್ಬೇಕು ಸಿಹಿ ಸುದ್ದಿ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿನಾಗ ಇದ್ದಾಗಿಂದನೂ ಹೇಳ್ತಾನೆ ಇದ್ದೀರಾ ಮನಗ್ ಬರೋ ಗಂಟನೂ ಅದೇನ್ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಹೇಳ್ರಿ. ಹ್ಮ್ ಏನ್ ಗೊತ್ತಾ, ಈಗ ನಮ್ಮ ಫ್ಯಾಮಿಲಿ ಫುಲ್ಲುನು ದುಬೈಗೆ ಶಿಫ್ಟ್ ಆಗ್ತಾ ಇದೀವಿ. ಆ ದುಬೈಗೆ ಶಿಫ್ಟ್ ಆಗ್ತಾ ಇದೀವ? ಯಾಕ್ರಿ ದುಬೈಗೆ? ನಮ್ಮ ಬಟ್ಟೆ ಅಂಗಡಿ ಓನರ್ ಇಲ್ವಾ, ದುಬೈನಾಗೆ ಒಂದು ದೊಡ್ಡ ಬಟ್ಟೆ ಅಂಗಡಿ ನೀ ಓಪನ್ ಮಾಡ್ತಾವ್ರಿ. ಅದಕ್ಕೆ ನೀ ನಾನು ಮೊದ್ಲಿಂದನೂ ಇಲ್ಲೇ ಇವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ನೋಡಪ್ಪ ಅಲ್ಲೇ ನೀವು ಹೋಗಿ ಇದ್ಬಿಟ್ಟು ಅಲ್ಲೇ ನೀವು ಮ್ಯಾನೇಜ್ ಮಾಡ್ಕೊ ಎಲ್ಲನೂ. ನೀನು ಹೆಂಗೋ ನಿಯತ್ತಾಗಿರ್ತೀಯ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ನೀನು ನಿಯತ್ತಾಗಿರಿವಂತೆ ಅಂತ ಹೇಳ್ಬಿಟ್ಟು ಹೆಂಗೋ ನನ್ನ ದುಬೈ ಕಳಿಸ್ಕೊಡ್ತಾವ್ರೆ. ನಾನು ಒಬ್ಬನೇ ಹೋಗೋಕ್ಕಿಲ್ಲ ಸಾ, ನನ್ನ ಹೆಂಡತಿ ಮಗುನ ಬಿಟ್ಬಿಟ್ಟು ನನ್ನ ಕೈಲಿ ಹೋಗೋಕ್ಕಿಲ್ಲ ಸಾ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಸರಿ ಹಂಗಾದ್ರೆ ಅವ್ರನ್ನೂ ಕರ್ಕೊಂಡೋಗು, ಅಲ್ಲೇ ಒಂದು ಹೆಂಗೋ ಅಡ್ಜಸ್ಟ್ ಮಾಡಿ ಒಂದು ಮನೆ ಮಾಡ್ಕೊಡ್ತೀನಿ, ಆರಾಮಾಗಿರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಈಗ ನಮ್ಗೆಲ್ಲನೂ ಪಾಸ್ಪೋರ್ಟು ವೀಸಾ ಎಲ್ಲ ಮಾಡಿಸ್ಕೊಡ್ತಾರೆ, ಆರಾಮಾಗಿ ಹೊಂಟೋಗ್ಬಿಡ್ಬೋದು. ರೀ ಹಂಗಾರೆ ಅತ್ತೆ ಫ್ಯಾಮಿಲಿ ಅಂತ ಬಂದ್ಮೇಲೆ ನಿಮ್ಮ ಅತ್ತೆನ ಬಿಟ್ಟೋಗಕ್ಕಾಯ್ತದ? ನಿಮ್ಮ ಅತ್ತೆನೂ ಕರ್ಕೊಂಡೇನಿ ಹೋಗೋದು ದುಬೈಗೆ. ಏನ್ ಹೇಳ್ತಿದ್ಯಾ ಕಣಪ್ಪ? ನನ್ನ ದುಬೈ ಕರ್ಕೊಂಡು ಹೋಗ್ತಾ ಇದ್ಯಾ? ಹೌದು, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ. ಇನ್ನೇನು ಬಿಟ್ಬಿಟ್ಟು ಹೋಗಕ್ಕಾಯ್ತದ? ನಮ್ಮ ಸರ್ಗೆ ಎಲ್ಲ ವಿಷಯನೂ ಹೇಳಿದೀವಿ, ನಮ್ಮ ಮನೆಗೆ ಎಷ್ಟು ಜನ ಇದೀವಿ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ರಿ ಇರ್ರಿ ಪರವಾಗಿಲ್ಲ ಅಂತ ಹೇಳವ್ರೆ. ಅಯ್ಯೋ 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 ಸಾಯ ಕಾಲದಾಗ ನನಗೆ ಎಂತ ಉಕಾಸ ಬಂದ್ಬಿಡ್ತಲ್ಲ. ಅಯ್ಯೋ ಸಸೆ, ನೀನ್ ಸಸೆ ಎಲ್ಲ ಬಿಡು, ಮಗಳು ಮಾಡ್ಕೊಬಿಟ್ಟಿದ್ದೀನಿ ನಿನ್ನ ಸಸೆ ಅಂತ. ಯಾಕಂದ್ಲಿ ನನಗೆ ಎಂತ ಅದೃಷ್ಟ ಬಂದ್ಬಿಡ್ತು ನೋಡಪ್ಪ. ಈ ವಯಸ್ಸಾಗ ನನಗೆ ಅದೃಷ್ಟವೋ ಅದೃಷ್ಟ, ಅದೃಷ್ಟನೋ ಅದೃಷ್ಟ. ನನಗಂತೂ ಆನಂದವಾಯ್ತಾಯ್ತು ನನಗಂತೂ. ದುಬೈಗೆ ನಾನು ಹೋಯ್ತಾ ಇದ್ದೀನ ಅತ್ತೆ, ನಾವೆಲ್ಲರೂ ಹೋಯ್ತಾ ಇದೀವಿ. ಇನ್ನೊಂದು 10-15 ದಿನ ಅಷ್ಟೇ ಏನಿಯಾ, ಎಲ್ಲರೂ ಪಾಸ್ಪೋರ್ಟ್ ವೀಸಾ ಎಲ್ಲ ಬಂದ್ಬಿಟ್ಟಿದ ತಕ್ಷಣ ಏನಿಯಾ ಎಲ್ಲರೂ ದುಬೈಗೆ ಹೋಗಿ ಸೆಟ್ಲ್ ಆಯ್ತೀವಿ. ನನಗೂ ಇಲ್ಲಿ ಇದ್ದು ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಅಲ್ಲಿ ಸ್ಯಾಲ್ರಿನೂ ಜಾಸ್ತಿ ಮಾಡ್ತಾರೆ, ನಮ್ಗೆ ಏನೇನು ಬೇಕೋ ಎಲ್ಪ್ ಎಲ್ಲನೂ ಮಾಡ್ತಾರೆ. ಅದಕ್ಕೆ ಏನಿಯಾ ಅಲ್ಲಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಏನಿಯಾ ಹೊಂಟಿರೋದು. ಭಾಳ ಖುಷಿ ಆಯ್ತೈತೆ ಕಣಪ್ಪ, ಭಾಳ ಖುಷಿ ಆಯ್ತೈತೆ. ಈ ಸಿಹಿ ಸುದ್ದಿನ್ಯಾ ಇರು ಎಲ್ರಿಗೂ ಹೇಳ್ಕೊಂಬಿಟ್ಟು ಬರ್ತೀನಿ. ನಿನ್ಗೇನು ಬೇಜಾರಿಲ್ಲ ಅಲ್ವಾ? ಛೇ ಛೇ ಛೇ, ಆ ಥರ ಬೇಜಾರೇನೂ ಇಲ್ಲ. ನನಗೆ ಗೊತ್ತು ನಿಮ್ಗೂ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಯಾವಾಗೂ ಮಮತಾ ಹಂಗೆ ತೇಜನ್ನ ನೀವು ನೋಡಿ 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 ನಿಮ್ಗೂ ಬೇಜಾರಾಯ್ತದೆ. ನಿಮ್ಮ ಮಗುನ್ನ ಎಲ್ಲರೂ ನೋಡಿ ಬೇಜಾರಾಯ್ತೈತೆ. ಜೊತೆಗೆ ತೇಜನ್ ಮದುವೆ ಬೇರೆ ಸೆಟ್ ಆಗ್ಬಿಟ್ಟೈತೆ ಸಾವುಕಾರ ಹುಡುಗನ ಜೊತೆ. ಅವಳು ಹೆಂಗಿದ್ರು ನೆಮ್ಮದಿಯಾಗಿತ್ತಾಳೆ. ನಾನು ಬಿಡು ನನ್ನ ಮಗನು ಹೆಂಗೋ ಸಂತೋಷವಾಗಿರ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ನೀವು ದುಬೈಗೆ ಹೋಗಕ್ಕೆ ಒಪ್ಕೊಬಿಟ್ಟು ನೀವು ಎಲ್ಲದಕ್ಕೂ ರೆಡಿಯಾಗಿ ಹೋಯ್ತಾ ಇರೋದು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನೋ ನಾನು ನೋಡಿ ನನ್ನ. ಹೌದು, ಇಷ್ಟು ದಿನ ನನ್ನ ಮಗುನ ಯಾರು ನೋಡ್ಕೊತಾರೋ ಅವ್ರಿಗೆ ಊಟಕ್ಕೆ ಗತಿ ಇಲ್ಲ, ಕಷ್ಟ ಐತೆ. ತೇಜ ಹೆಂಗೆ ನೋಡ್ಕೊತಾಳೋ ಮಗುನ ಅಂತ ಹೇಳ್ಬಿಟ್ಟು ಅಲ್ಪ ಸ್ವಲ್ಪ ಯೋಚನೆ ಇತ್ತು. ಇವಾಗ ಒಳ್ಳೆ ಹಣ್ಣಿನ ಅಂಗಡಿ ಹಾಕೋರೆ, ಒಳ್ಳೆ ಜೊತೆ ಮದುವೆ ಮಾಡ್ಕೊಂತಾವಳೆ. ಏನೋ ಅವಳು ಚೆನ್ನಾಗವಳೆ, ನಾನು ಚೆನ್ನಾಗಿದ್ದೀನಿ, ನನಗೂ ಒಂದು ಅವಕಾಶ ಬಂದ್ಬಿಟ್ಟೈತೆ. ನಾನು ಯಾಕೆ ಹಾಳು ಮಾಡ್ಕೋಬೇಕು? ಎಲ್ಲ ಇವ್ರ ಮಧ್ಯೇನೇ ಇದ್ರೆ ಎದುರು ಬದ್ರು ಸಿಕ್ಕಿ ಒಂಥರ ಅನ್ನಿಸ್ತದೆ. ಅದ್ರ ಬದಲು ದುಬೈಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದಲ್ವಾ? ಅದಕ್ಕೆ ಏನೇ ದುಬೈಗೆ ಹೋಗ್ಬಿಟ್ಟು ಸೆಟ್ಲ್ ಆಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದು. ಆಯ್ತು ರೀ, ನಿಮ್ಮ ಇಷ್ಟನೇ ನನ್ನ ಇಷ್ಟ. ನಾನು ನಿಮ್ಗೆ ಸಹಾಯ ಆಗಲಿ ಅಂತ ಎಗ್ ರೈಸ್ ಅಂಗಡಿನೇ ಹಾಕೋಣ ಲಕ್ಷ್ಮೂದೇವಿನೇ ಇಸ್ಕೊಂಡು ಅಂತ ಅನ್ಕೊಂಡಿದ್ದೆ. ಆದರೆ ಬೇಡ ಬಿಡಿ. ಇನ್ನೇನು ದುಬೈಗೆ ಹೋಯ್ತೀನಿ ಅಂದರೆ ನಾನು ಅಲ್ಲೇನು ಸುಮ್ಮನೆ ಕುತ್ಕೊಳ್ಳೋಕ್ಕಿಲ್ಲ. ಏನಾದರೂ ನಾನು ಪ್ರಯತ್ನ ಪಟ್ಬಿಟ್ಟು ಮಾಡ್ತೀನಿ. ಇಬ್ಬರು ಒಂದು 10 ವರ್ಷ ದುಡ್ಕೊಂಡು ಮತ್ತೆ ಇಲ್ಲಿಗೆ ನೀವು ವಾಪಸ್ ಬಂದರೆ ಆಯ್ತಲ್ಲ? ಅಷ್ಟೇನೆ, ನೆಮ್ಮದಿಯಾಗಿದ್ದು ಬಿಡೋಣ, ಸರಿನಾ? ಸರಿ ರೀ. ಏನರಪ್ಪ, ನಮ್ಮ ಫ್ಯಾಮಿಲಿ ಫುಲ್ ದುಬೈಗೆ ಶಿಫ್ಟ್ ಆಗ್ತೈತೆ. ಅಲ್ಲೇ ಏನೇ ಇರಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಳ್ಳೆ ಚೆನ್ನಾಗಿ ದುಡ್ಕೊಂಡು ನೆಮ್ಮದಿಯಾಗಿರಬೇಕು ನಾವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಆಸೆ ಇಟ್ಕೊಂಡಿದ್ದೀವಿ. ಏನೋ ಆ ದೇವ್ರ ದಯೆಯಿಂದ ಎಲ್ಲನೂ ಒಳ್ಳೇದಾಗ್ಬಿಟ್ರೆ ಅಷ್ಟೇನೇ ಸಾಕು. ಇವತ್ತು ನಾನು ನನ್ನ ಹೆಂಡತಿ ದುಬೈಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಕತೆ ಎಲ್ಲನೂ ಮುಗೀತದೆ, ಸರಿನಾ? ಇಷ್ಟು ದಿನ ನಿಮ್ಮ ಪ್ರೀತಿ ಎಲ್ಲ ಕೊಟ್ಟಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್ ಕಣ್ರಪ್ಪ. ಹೌದು, ನಾನೇನು ಮೊದಲಿಂದ ಇದ್ದಿದ್ದು ಕ್ಯಾರೆಕ್ಟರ್ನಲ್ಲ, ಮದ್ದಿಗೆ ಬಂದು ಸೇರ್ಕೊಂಡೋಳು ನಾನು. ಆದ್ರೂ ತುಂಬ ಪ್ರೀತಿ ಕೊಟ್ಬಿಟ್ರೆ ನೀವು ನನ್ನ ಕ್ಯಾರೆಕ್ಟರ್ಗೆ. ತುಂಬ ತುಂಬ ಥ್ಯಾಂಕ್ಸ್ ಕಣ್ರಪ್ಪ. ನಾವಿನ್ನು ದುಬೈಗೆ ಹೊರಡ್ತೀವಿ. ಹೌದು, ನಾನು ನಗ್ಸಿದ್ದೀನಿ, ಅಳಿಸಿದ್ದೀನಿ, ಆಮೇಲೆ ಹಂಗೆ ಏನಿಯಾ ಬೇಜಾರು ಮಾಡಿದ್ದೀನಿ, ಬೈಸ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೂ ನಿಮ್ಮ ಪ್ರೀತಿ ಗಳಿಸಿದ್ದೀನಲ್ಲ, ಅಷ್ಟೇನಿಯೇ ಸಾಕು. ಎಲ್ರಿಗೂ ಲವ್ ಯು ಆಲ್, ಸರಿನಾ? ನಾವಿನ್ನು ಹೊರಡ್ತೀವಿ. ಹ್ಞೂ ಕಣ್ರಪ್ಪ, ಲವ್ ಯು ಆಲ್. ಪೊದ್ದು ಡಾರ್ಲಿಂಗ್, ನಿನಗೆ ನಾನು ಬಿಟ್ಬಿಟ್ಟು ಹೋಗಕ್ಕೆ ಬೇಜಾರಾಯ್ತಿಲ್ವಾ? ನಿಂಗಂಗೆ ಅನ್ನಿಸ್ತಾಯ್ತಾ ಭೈರವ, ನಾನು ನೀನು ಬಿಟ್ಬಿಟ್ಟು ಹೋಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು? ನಾವಿಬ್ರು ಏನೋ ಬಿಟ್ಬಿಟ್ಟು ಏನೋ ಹೋಯ್ತೀವ? ಏನು ಕನ್ಸು ಕಾಣ್ತಾ ಇದೀಯಾ? ನೋಡು, ಇಷ್ಟು ದಿನ ನನಗೆ ಸಹಾಯ ಮಾಡ್ಕೊಂಬಿಟ್ಟು ಬಂದೆ, ಏನೇನೋ ಎಲ್ಪ್ ಮಾಡಿದೆ. ನನಗಂತೂ ಚಿಕ್ಕ ವಯಸ್ಸಿಂದನೂ ನಾನು ಸ್ವಲ್ಪ ಕಷ್ಟ ಏನೇ ಪಟ್ಟಿದ್ದೆ ನಾನು. ಆದರೆ ನೀನು ಬಂದಮೇಲೆ ಎಂಥ ಸಮಸ್ಯೆ ಇದ್ರೂ ಸರಾಗವಾಗಿ ಎದುರಿಸ್ಬೋದಲ್ಲಪ್ಪ ಅನ್ನೋ ಧೈರ್ಯ ಬಂತು. ಏನೇನೋ ಬಿಡು, ನನ್ನ ಜೀವನದಾಗಂತೂ ಒಂದಲ್ಲ ಎರಡಲ್ಲ ತುಂಬಾ ನೀನು ನಡೆದ್ಬಿಡ್ತು ನನ್ನ ಜೀವನದಾಗಂತೂ. ನಿನಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನಿಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಂಗಂತೂ. ಈಗ ನೋಡು, ನನ್ನ ಜೀವನ ಅಂತೂ ಸೆಟ್ಲ್ ಆಯಿತು. ನನ್ನ ಮಗ ನನ್ನ ಮಗಳು ಇಬ್ರು ಆರಾಮಾಗವ್ರೆ. ಈಗ ಒಳಿಯಂದ್ರು ಬತ್ತವ್ರಪ್ಪ, ನಮ್ಮ ಒಳಿಯಂದ್ರು ಬತ್ತವ್ರೆ. ಇವತ್ತೆಲ್ಲನೂ ಒಳ್ಳೆ ಊಟ ಅಡುಗೆ ಗಿಡ ಎಲ್ಲ ಮಾಡಿಸ್ಬೇಕು. ಅದಕ್ಕೆ ನಮ್ಮೊಳವಳಲ್ಲ ರೆಡಿ ಮಾಡ್ತಾವಳೆ ಎಲ್ಲ ನನ್ನ ಸೊಸೆ. ಏನೋ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಯ್ತಾಯ್ತೆ ಭೈರವ. ಅದೇ ನೀನು ಮಿಸ್ ಮಾಡ್ಕೊತಿದ್ದೀನಲ್ಲ ಅಂತ ಬೇಜಾರಾಯ್ತಾಯ್ತು ಅಷ್ಟೇ ಏನಿಯ. ಎಂತ ಮಿಸ್ಸು ಇಲ್ಲ, ಸುಮ್ಕಿರ್ಬೋದು. ನೀನು ಇಷ್ಟು ದಿನ ಚೆನ್ನಾಗಿದ್ದಲ್ಲ, ನಂಗೆ ಅಷ್ಟೇ ಏನಿಯೇ ಸಾಕು. ಹೆಂಗೋ ಇಷ್ಟು ವರ್ಷದಿಂದ ನಾನು ನಿನ್ನ ಜೊತೆನೇ ಇದ್ದೆ. ತಲೆ ಕೆಡಿಸ್ಕೊಬೇಡ, ಮುಂದೇನೂ ನಿನ್ನ ಜೊತೆನೇ ಇರ್ತೀನಿ, ಸರಿನಾ?
ಈ ಭೈರವ ಯಾವತ್ತೂ ನೀನು ಬಿಟ್ಬಿಟ್ಟು ಹೋಗಿಲ್ಲ. ನೀನು ಇನ್ನೊಂದು ಜನ್ಮ ಎತ್ತು ಬಂದ್ರೂ ನಾನಂತೂ ನಿನ್ನ ಜೊತೆಗೆ ನೀನು ಇರ್ತೀನಿ. ಇನ್ನೊಂದು ರೂಪದಾಗ ಬೇಕಾದ್ರೆ ಬರ್ತೀನಿ. ನಿನಗೆ ನೆನಪಿರಕ್ಕಿಲ್ಲ, ಆದರೆ ನನಗೆ ನೆನಪಿರ್ತದೆ. ನೀನು ಇನ್ನೊಂದು ಜನ್ಮ ಎತ್ತಿದಾಗೂ ನಾನು ನಿನ್ನ ಜೊತೆನೇ ಬಂದಿರ್ತೀನಿ, ಸರಿನಾ? ನನಗೆಲ್ಲ ನೆನಪಿರ್ತದೆ, ನಿನಗೆ ನೆನಪಿರಕ್ಕಿಲ್ಲ ಅಷ್ಟೇನೇನಿಯ. ಅವಾಗೂ ಇದೇ ಥರ ನಿನಗೆ ಸಹಾಯ ಮಾಡ್ತೀನಿ, ಸರಿನಾ? ನಾನು ಇನ್ನೂ ಹೊರಡ್ಬಿಡ್ಬೇಕಲ್ವಾ? ಇನ್ನೇನು ಎಲ್ಲ ಕತೆ ಮುಗೀತು ನಮ್ಮದು. ಹಾಂ, ಹೊರಡಬೇಕು. ವಿದಾಯ ಎಲ್ಲ ಟೈಮ್ ಬಂದೇ ಬಿಡ್ತು ಪದ್ದು. ಹೇಳಕ್ಕೊಂಥರ ಬೇಜಾರಾಯ್ತದೆ, ಆದ್ರೂ ಹೇಳ್ಬೇಕಲ್ಲ. ಹಾಂ, ಏನೋ ಹೊಸದು ಬರಬೇಕು ಅಂತಂದರೆ ಹಳೇದು ಹೋಗ್ಲೇಬೇಕಲ್ವ ಅನ್ನಂಗೆ ಆಗೋಗ್ಬಿಟ್ಟೈತೆ ಪರಿಸ್ಥಿತಿ. ಪದ್ದು ಡಾರ್ಲಿಂಗ್, ಯಾವುದಕ್ಕೂ ಚಿಂತೆ ಮಾಡಬೇಡ. ಯಾವಾಗೂ ನಾನು ನಿನ್ನ ಜೊತೆ ನೆನೆಯೇ ಇರ್ತೀನಿ, ಸರಿನಾ? ಇರು ಭೈರವ, ನಿನಗೆ ಅಂತ ಹೇಳ್ಬಿಟ್ಟು ಆ ಬಿರಿಯಾನಿ ತಗೊಂಬಿಟ್ಟು ಬಂದಿದ್ದೆ, ಮರ್ತೇ ಹೋಗ್ಬಿಟ್ಟೆ. ಇನ್ನ ಯಾವಾಗ ತಿಂತೀವೋ ಬಿರಿಯಾನಿನ ಇಲ್ವೋ ಗೊತ್ತಿಲ್ಲ. ನಂದು ನಿಂದು ಕೊನೆ ಭೇಟಿ ಇದೆ ನೆನೆಯ. ನೀನು ಬಂದಾಗ ಎಷ್ಟು ಖುಷಿಯಾಗಿದ್ದೆ, ನಿನ್ನ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿದ್ದೆ. ನೀನು ಹೋಗ್ಬೇಕಾದ್ರೆ ಅಷ್ಟೇನೇ ದುಃಖ ಆಯ್ತೈತೆ. ಆದರೂ ನೀನು ಹೇಳ್ದಲ್ಲ, ಯಾವಾಗೂ ನಿನ್ನ ಜೊತೆನೇ ಇರ್ತೀನಿ, ಇನ್ನೊಂದು ಜನ್ಮ ಬಂದರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಸಾಕು ನನಗಂತೂ. ಇರು, ನಿನಗೋಸ್ಕರ ಬಿರಿಯಾನಿ ತಂದಿದ್ದೀನಲ್ಲ, ತಟ್ಟೆಗೆ ಹಾಕೊಂಬಿಟ್ಟು ಬರ್ತೀನಿ ಇರು. ಅಯ್ಯೋ ಪದ್ದು ಡಾರ್ಲಿಂಗ್, ಎಷ್ಟು ಬೇಜಾರು ಮಾಡ್ಕೊಂಬಿಟ್ಟೈತೆ. ಆದ್ರೂ ಮೇಲ್ಗಡೆ ನುಗ್ನಾಗ್ತಾ ಸುಮ್ಕೆ ಏನೇ ಹೇಳ್ತಾವಳೆ ಗೊತ್ತಿಲ್ಲ. ಇನ್ನೊಂದು ಜನ್ಮದಾಗೂ ನನ್ನ ಜೊತೆಗೆ ಇರ್ತೀನಿ, ಹಿಂಗೆ ಭೈರವಾಗಿ ಏನೇ ಇರ್ತೀನಿ. ಬೇಕಾದ್ರೆ ಹೆಸರು ಬದಲಾಯಿಸ್ಕೊಂಡಿದ್ದು ಬಿಡ್ತೀನಿ. ಆದರೆ ನಮ್ಮ ಪೊದ್ದು ಜೊತೆ ಬಿಟ್ಬಿಟ್ಟು ಮಾತ್ರ ಹೋಗೋಕ್ಕಿಲ್ಲ. ನನ್ನ ಪೊದ್ದನ್ನ ಎಷ್ಟು ಇಷ್ಟಪಡ್ತೀನಿ ಅಂದರೆ, ಇನ್ನು 7 ಜನ್ಮ ಬಂದ್ರೂ ನಾನು ಅವಳ ಜೊತೆ ಬೇಕಾದ್ರೆ ಹಿಂಗೆ ಇದ್ಬಿಡ್ತೀನಿ. ಆದರೆ ಮುಂದಿನ ಜನ್ಮದಾಗಾದ್ರೂ ಪೊದ್ದು ನನ್ನೇ ಮದುವೆ ಮಾಡ್ಕೊಳ್ಳಂಗಾದ್ರೂ ಖುಷಿನೇನಿಯ. ಇಲ್ಲ ಇದೇ ಥರ ದೆವ್ವ ಆಗ್ಬಿಟ್ಟು ಅವಳಿಗೆ ಸಹಾಯ ಮಾಡೋ ಅಂಥ ಪರಿಸ್ಥಿತಿ ಬಂದ್ರೂ ರೆಡಿನೇನಿಯ. ಎಲ್ಲದಕ್ಕೂ ರೆಡಿಯಾಗಿದ್ದೀನಿ ನಾನಂತೂ. ಭೈರವ, ತಗ, ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಬಿರಿಯಾನಿಯ ತಗೊಂಬಿಟ್ಟು ಬಂದೆ. ತಗ, ತಿನ್ನು. ಇನ್ನೊಂದು ಕಿತಾದಿ ಏನು ಸಿಗ್ತೀವೋ ಸಿಗಕ್ಕಿಲ್ವೋ ಏನು ದೇವರಣೆ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಿನಗೇನೋ ನಂಬಿಕೆ ಐತೆ, ಮುಂದಿನ ಜನ್ಮದಾಗೂ ಸಿಗ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ನನಗೆ ಯಾವ ನಂಬಿಕೆನೂ ಇಲ್ಲ ನನಗಂತೂ. ಬಿಡು, ಇನ್ನೇನು ಮಾಡೋಕ್ಕಾಗ್ತಿಲ್ಲ. ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಹೋಗೋ ಟೈಮಾಗ ಹೋಗ್ಬೇಕಲ್ಲ. ಇಲ್ಲಾಂದರೆ ನಾನೇ ಸತ್ತು ಬಿಟ್ಟು ಬೇಕಾದ್ರೆ ನಿನ್ನ ಜೊತೆ ಬಾ ಅಂದ್ರೂ ಬಂದ್ಬಿಡ್ತೀನಿ. ಅಮ್ಮ ತಾಯಿ ಕೊಡಮ್ಮ, ಕೊಡಿಲಿ. ಫಸ್ಟ್ ಬಿರಿಯಾನಿ ತಿಂದ್ಬಿಟ್ಟು ನಾನು ಹೋಯ್ತೀನಿ. ನನಗೆ ನಂಬಿಕೆ ಐತೆ, ನಾನು ಇನ್ನೊಂದು ಸಲ ನಿನಗೆ ಸಿಗ್ತೀನಿ ಅಂತೇಳ್ಬಿಟ್ಟು. ನಿನ್ನೂ ನಂಬಿಕೆ ಇಲ್ಲ ಅಂತಂದರೆ ಪರವಾಗಿಲ್ಲ, ನಾನು ಇನ್ನೊಂದು ಕಿತ್ತ ನೀನು ಹುಡಿಕೊಂಬಿಟ್ಟು ಬರ್ತೀನಲ್ಲ, ಅವಾಗ ಒಂದಿನ ಲಾಸ್ಟ್ ಮೂಮೆಂಟಾಗೆ ಅವಾಗ ಗೆಪ್ತಿ ಮಾಡ್ತೀನಿ, ಸರಿನಾ? ನೀನು ಯೋಚನೆ ಮಾಡಬೇಡ, ಬಿರಿಯಾನಿನ ಕೊಡು. ಘಮ 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 ಅಂತ ಐತೆ ನನ್ನ ಪೊದ್ದು ಡಾರ್ಲಿಂಗ್ ಮಾಡಿರೋ ಬಿರಿಯಾನಿ ಎಲ್ಲನೂ ತಿನ್ಕೊಂಬಿಟ್ಟು ನಾನು ಹೊರಟ್ಬಿಡ್ತೀನಿ. ಆಗ್ಲೇನು ಯಾಕೆ ಗೊತ್ತಾ ಪದ್ದು, ಆಗ್ಲೇನು ಅಜ್ಜಿ ಹೊಂಟೋಗ್ಬಿಟ್ಟೈತೆ. ಅಬ್ಬ ಘಮ 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 ಅಂತ ಐತೆ. ಏನು ಅಜ್ಜಿ ಹೊಂಟೋಗ್ಬಿಡ್ತಾಗ್ಲೇನೆ? ಹ್ಞೂ, ಮಮತಾ ಅವ್ರ ಫ್ಯಾಮಿಲಿ ಎಲ್ಲನೂ ಚೆನ್ನಾಗಿ ಒಂದಾಯ್ತಲ್ಲ, ಅದಕ್ಕೆ ಅಜ್ಜಿ ಇಷ್ಟಾರ್ಥ ಎಲ್ಲ ಈಡೇರೋದಕ್ಕೆ ಡೈರೆಕ್ಟಾಗಿ ಹೊಂಟೋಗ್ಬಿಡ್ತು. ಹೋಗ್ಬೇಕಾದ್ರೆ ನನಗೂ ಹೇಳ್ಬಿಟ್ಟು ಬತ್ತಿಯ ಭೈರವ ಅಂತ ಹೇಳ್ತು. ಇಲ್ಲ ನಾನು ಬರ್ತೀನಿ, ಪೊದ್ದು ಹತ್ರ ಮಾತಾಡ್ಬಿಟ್ಟು ಬರ್ತೀನಿ, ನೀನು ಹೋಗು ಅಂತ ಹೇಳ್ದೆ. ಸರಿ ಆಯಿತು ಅಂತೇಳ್ಬಿಟ್ಟು ಹಂಗೆ ಏನಿಯ ಹೊಂಟೋಗ್ಬಿಡ್ತು. ಅಂದರೆ ನಾವೆಲ್ಲ ಹೊರಟೋಗಂತ ಟೈಮ್ ಬಂದ್ಬಿಟ್ಟೈತೆ ಅಂತ ಆಯಿತು. ಸರಿ ಬಿಡು, ಆಯಿತು. ಏನೋ ನನಗೂ ಒಂಚೂರು ಬೇಜಾರಾಯ್ತೈತೆ. ಪರವಾಗಿಲ್ಲ ಭೈರವ, ಪರವಾಗಿಲ್ಲ. ನೀನು ಬಿಟ್ಬಿಟ್ಟು ಇರೋಕ್ಕಂತೂ ಆಗಕ್ಕಿಲ್ಲ. ನಾನು ನಿನ್ನ ಜೊತೆ ಏನೇ ಬಂದ್ಬಿಡ್ತೀನಿ ಅಂತ ಕರ್ಕೊಂಡೋಗು ಭೈರವ. ನನ್ನ ಕೈಲಂತೂ ನೀನು ಬಿಟ್ಬಿಟ್ಟು ಇರೋಕ್ಕೆ ಏನೇ ಆಯ್ತಿಲ್ಲ. ನಾನು ನಿನ್ನ ಜೊತೆ ಏನೇ ಬರ್ತೀನಿ. ಬ್ಯಾಡ ಅಂತ ಮಾತ್ರ ಅನ್ಬೇಡ, ನೀನಂತೂ ಬಾ ಅಂತಾನೆ ನೀ ಅನ್ನು. ಇಲ್ಲೆಲ್ಲ ಇದ್ದು ಇನ್ನೇನು ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಾಗ್ಬಿಟ್ಟೈತೆ, ಏನು ತೊಂದರೆ ಇಲ್ಲ. ನಮ್ಮ ಫ್ಯಾಮಿಲಿ, ನನ್ನ ಗಂಡ, ನನ್ನ ಮಗ, ನನ್ನ ಸೊಸೆ, ನನ್ನ ಮಗಳು ಒಳಿಯಂದ್ರು ಎಲ್ಲರೂ ಸೂಪರಾಗವ್ರೆ. ಅದಕ್ಕೆ ಏನೇ ಹೇಳಿದ್ದು. ನಾನು ಬಂದ್ಬಿಡ್ತೀನಿ, ಕರ್ಸ್ಕೊಬಿಡು ಭೈರವ ನಿನ್ನ ಜೊತೆ ಏನಿಯ. ಇಲ್ಲ ನೀನೇ ನನ್ನನ್ನು ಕರ್ಕೊಂಡೋಗ್ಬಿಡು, ಏನಾರ ಮಾಡಿಬಿಟ್ಟು ನೀನೇ ನನ್ನ ಕರ್ಕೊಂಡೋಗ್ಬಿಡು ಪ್ಲೀಸ್. ಇಲ್ಲ ಅಂತ ಮಾತ್ರ ಅನ್ಬೇಡ. ಈ ಪೊದ್ದುಗೆ ನೀನು ಇಲ್ಲ ಅಂದರೆ ಕೈ ಕಾಲು ಏನೇ ಆಡೋಕ್ಕಿಲ್ಲ. ಮುಂದೆ ಏನು ಮಾಡಬೇಕು, ಎತ್ತು ಮಾಡಬೇಕು ಏನೂ ಗೊತ್ತಾಗಕ್ಕಿಲ್ಲ ನನಗಂತೂ. ಏನೋ ಕಷ್ಟ ಬಂದರೆ ಬಿಡು ಭೈರವ ಐತಲ್ಲ ಅಂತ ನೆಮ್ಮದಿಗಿತ್ತಿದ್ದೆ. ಇನ್ನು ಇರೋಕ್ಕಾಯ್ತದ ನನಗೆ. ಅದಕ್ಕೆ ನಾನು ನಿನ್ನ ಜೊತೆ ಏನೇ ಬಂದ್ಬಿಡ್ತೀನಿ ಆತ ಕರ್ಕೊಂಡೋಗ್ಬಿಡು. ನೀನು ಏನಾರ ಅನ್ಕ ಮನ್ಸಾಗ ದುಃಖ ಮಾತ್ರ ಶಾನೆ ಐತೆ ನನಗೆ. ದೇವ್ರಣೆ ಶಾನೆ ಐತೆ. ಹೋಯ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ಪೊದ್ದು ಡಾರ್ಲಿಂಗ್, ಸಮಾಧಾನ ಮಾಡ್ಕ. ನಾನು ಎಲ್ಲೂ ಏನು ಓಡೋಯ್ತಾ ಇಲ್ಲ, ನಿನ್ನ ಜೊತೆನೇ ಇದ್ದೀನಿ. ನೀನು ಫಸ್ಟು ಸಮಾಧಾನ ಮಾಡ್ಕೊತಾಯಿ, ನೀನು ಸಮಾಧಾನ ಮಾಡ್ಕ. ಸಮಾಧಾನ. ನಾನು ಮೊದಲು ಬಿರಿಯಾನಿ ತಿಂದ್ಬಿಟ್ಟು ಹೊರಡ್ತೀನಿ. ನಿನಗೆ ಸಿಗ್ತೀನಿ ಮತ್ತೇನು, ಸರಿನಾ? ನೀನು ಸುಮ್ಕೆ ಇರು. ಪದ್ದು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಮನೆಗೆ ಅಳಿಯಂದ್ರು ಎಲ್ಲರೂ ಬಂದರು. ನೀನು ನೋಡು ಇಲ್ಲೇ ನಿಂತಿದ್ಯಲ್ಲ. ಬಾ ಅಲ್ಲಿ ಅಳಿಯಂದ್ರು ಕಾಯ್ತಾವ್ರೆ. ಹಾಂ ರೀ, ಬರ್ತೀನಿ ನಡೀರಿ. ಬಾ ಪದ್ದು, ಟೈಮ್ ಆಯ್ತದೆ. ಎಷ್ಟೊತ್ತು ಅಂತ ಇಲ್ಲೇ ನಿಂತ್ಕೊಂಡಿದ್ಯಾ? ಯಾವಾಗಿಂದ ಕಾಯ್ತಿರೋದು ಹೇಳಿ ನಿನಗೆ? ಎಷ್ಟು ಇದರಿಂದ ಕಾಯ್ತಾ ಇದ್ದೀವಿ. ನೀನು ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಬಾ ಸುಮ್ಕೆನೇನಿಯಾ? ಹಾಂ ರೀ, ಒಂದು 10 ನಿಮಿಷ ಬರ್ತೀನಿ ರೀ. ಬರ್ತೀನಿ.
ಹಾಂ ಏನಾಗೈತೋ ನಿನ್ಗಂತೂ ಬೇಜಾರಾಗಿತ್ಯ. ಈಗ ನೋಡು ಎಲ್ಲರೂ ಜೊತೆ ಕೂತ್ಕೊಂಡು ಎಲ್ಲರೂ ಜೊತೆಗೆ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾವ್ರಿ. ನೀನು ಒಬ್ಳೇನಿಯ ಬಾಕಿ ಇರೋದು, ನಮ್ಮ ಅಮ್ಮ ಹಂಗೇನಿಯ ನಿನ್ನ ಮಗಳು ಅಳಿಯಂದ್ರು ಎಲ್ಲರೂ ಕಾಯ್ತಾವ್ರಿ. ನೀನು ನೋಡ್ರೆ ಹೊಲ್ದಾಗ ಬಂದು ಅದು ಏನು ಕುಂತ್ಕೊಂಡಿದ್ಯೋ ಏನು ಕತೆ ನನಗಂತೂ ಗೊತ್ತಿಲ್ಲ. ಇಷ್ಟು ದಿನ ಬೇಜಾರಾಗಿದೆ ಬಿಡು, ಇವಾಗೇನು ಆರಾಮಾಗಿದೆಯಲ್ಲ, ಇವಾಗ ಯಾಕೆ ಹಿಂಗೆ ಹೇಳು ನೀನು? ಆ, ಅದು ಏನಿಲ್ಲ ರೀ, ಅದು ಏನಿಲ್ಲ, ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಏನಿಯ. ಏನಿಲ್ಲ, ಬರ್ತೀನಿ ನಡೀರಿ. ಬೇಜಾರೇನಿಲ್ಲ, ಖುಷಿ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅಷ್ಟೇ ಏನಿಯ. ನಮ್ಮರೆಲ್ಲ ಒಂದಾಗೋಗ್ಬಿಟ್ರಲ್ಲ, ಇನ್ನೇನು ಸಮಸ್ಯೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಶಾನೆ ಖುಷಿ ಆಗ್ಬಿಟ್ಟಿತ್ತು. ಅದಕ್ಕೆ ನೀನಿಯ ಹಿಂಗೆ ಇದು ಮಾಡಿದೆ ಅಷ್ಟೇ ಏನಿ. ಸರಿ ನಡೀರಿ, ನಡೀರಿ, ಬರ್ತೀನಿ ನಡೀರಿ. ಪರವಾಗಿಲ್ಲ ಪೊದ್ದು, ಹೋಗು. ನಾನು ಸಿಗ್ತೀನಿ ಅಂತ ಹೇಳಿದ್ನಲ್ಲ, ನೀನು ಆರಾಮಾಗಿ ಹೋಗಿ ನಿನ್ನ ಫ್ಯಾಮಿಲಿ ಜೊತೆ ಆರಾಮಾಗಿ ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ಸ್ಪೆಂಡ್ ಮಾಡು, ಸರಿನಾ? ನಾನು ಮತ್ತೆ ನಿಂಗೆ ಸಿಗ್ತೀನಿ. ನೀನು ಹೋಗೋಗು, ಜಾಸ್ತಿ ಹೊತ್ತು ಇಲ್ಲೇ ನೀ ಕಾಯ್ಕೊಂಡು ಇದು ಮಾಡ್ಕೊಂಡು ಕುತ್ಕೋಬೇಡ. ರೀ 2 ನಿಮಿಷ ನಡೀರಿ, ಬರ್ತೀನಿ ನಡೀರಿ. ಭೈರವ, ನಾನು ಒಂದಿನಕ್ಕೂ ನಿನಗೆ ಶಾನೆ ಏನು ಹೇಳೇ ಇಲ್ಲ, ಆದರೆ ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕ. ಭೈರವ, ಐ ಲವ್ ಯು ಭೈರವ, ಐ ಲವ್ ಯು ಸೋ ಮಚ್ ಭೈರವ. ನಿನ್ನ ಥರ ಇಷ್ಟಪಡೋರು, ನಿನ್ನ ಥರ ಪ್ರೀತಿ ಮಾಡೋರು ಇಡೀ ಭೂಮಿ ಮೇಲೆ ಯಾರೂ ಇಲ್ಲ. ಐ ಲವ್ ಯು ಸೋ ಮಚ್ ಭೈರವ. ಮುಂದಿನ ಜನ್ಮ ಅಂತ ಏನಾನ ಇದ್ದರೆ ಖಂಡಿತವಾಗ್ಲೂ ನಿನಗೆ ಸಿಗ್ತೀನಿ. ನಾನಂತೂ ನಿಜವಾಗೂ ಮಿಸ್ ಮಾಡ್ಕೊಳಕ್ಕಿಲ್ಲ. ಲವ್ ಯು ಟೂ ಪದ್ದು. ಸಿಗೋಣ, ಹಣೆ ಬರೋದಾಗ ಹೆಂಗಿದ್ರೆ ಹಂಗೆ ಏನಿಯ ತಾನೇ ಸಿಗೋದು. ಸಿಗೋಣ ಬಿಡು, ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗನೆ ನೀಯೇ ಸಿಗೋಣ, ಸರಿನಾ? ನೀನು ಬೇಜಾರು ಮಾಡ್ಕೋಬೇಡ, ಆರಾಮಾಗಿ ಹೋಗು. ಈ ಭೈರವ ಒಂದು ಕಿತ ಮಾತು ಕೊಟ್ಟ ಅಂದರೆ ಈ ಭೈರವ ತಪ್ಪಕ್ಕಿಲ್ಲ. ಖಂಡಿತವಾಗ್ಲೂ ಬಂದೇ ಬರ್ತೀನಿ, ನಿನ್ನ ಜೊತೆ ಇದ್ದೇ ಇರ್ತೀನಿ. ನೀನು ಹೋಗು. ಹಾಂ, ಸರಿ ಸರಿ, ಆಯಿತು ಭೈರವ. ಏನ್ರಪ್ಪ? ನಾನು ಹೊರಡ್ತಾ ಇದ್ದೀನಿ. ನಾನೊಂದು ದೆವ್ವಾಗಿದ್ಕೊಂಡು ನನಗೆ ನೀವು ಕೊಟ್ಟಿರೋ ಪ್ರೀತಿಗೆ ದೇವ್ರಣೆ ನಾನಂತೂ ಸದಾ ಚಿರಋಣಿ ಅಂತ ಹೇಳ್ತೀನಲ್ಲ, ದೇವ್ರಣೆ ಸದಾ ಚಿರಋಣಿ ನಿನಗೆ. ನಾನಂತೂ ನಾನು ನಿಮ್ಗೆ ಯಾವ ಥರ ಹೇಳ್ಬೇಕು ನಿಮಗೆ ಅಂತನಿಯೇ ನನಗಂತೂ ಅರ್ಥ ಆಯ್ತಿಲ್ಲ. ಆದರೂ ಸದಾ ಚಿರಋಣಿ, ಯಾವಾಗೂ ಭೈರವ 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 ಅಂತ ಹೇಳ್ಬಿಟ್ಟು ಅದು ಎಷ್ಟು ನೀವು ಹೇಳಿದ್ರಿ ಅಂತ ಹೇಳಿದ್ರೆ ನನಗಂತೂ ನಿಜವಾಗೂ ನಿಮ್ಮ ಪ್ರೀತಿನಂತೂ ಮರೆಯೋಕ್ಕಂತೂ ಆಗೋದೇ ಇಲ್ಲ ಬಿಡು. ನನಗೆ ಗೊತ್ತು ನೀವು ಜಾಸ್ತಿ ನನ್ನ ಮಿಸ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು, ಅದಕ್ಕೇನಿಯ ನಾನು ಮತ್ತೆ ಮಿತ್ರನ ರೂಪದಾಗೆ ಇನ್ನೊಂದು ಕತೆನಾಗೂ ಬರ್ತಿರೋದು. ನನಗೆ ಗೊತ್ತು ನೀವು ಜಾಸ್ತಿ ಬೇಜಾರು ಮಾಡ್ಕೊತೀರಾ ಅಂತ. ಪೊದ್ದುಗೆ ಮಾತು ಕೊಟ್ಟಿಲ್ವ ಇವಾಗ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಬಂದಿರೋದು. ತುಂಬ ಜನ ಕೇಳ್ತಿದ್ರಲ್ಲ, ಅಯ್ಯೋ ಇನ್ನೊಂದು ಕತೆನಾಗೂ ದೆವ್ವನ್ನೇ ಹಾಕಿದಿರಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ಅಭಿಮಾನಿಗಳು ಜಾಸ್ತಿ ಅವ್ರೆ, ಯಾರು ಬೇಜಾರು ಮಾಡ್ಕೋಬಾರ್ದಲ್ವಾ? ಅದಕ್ಕೆ ಏನಿಯ ನಾನೇನಿಯೇ ಬಂದಿರೋದು ಮಿತ್ರನ ರೂಪದಾಗೆ, ಸರಿನಾ? ಎಲ್ಲರೂ ಮಿಸ್ ಯು ಆಲ್, ಲವ್ ಯು ಆಲ್. ಮಿತ್ರ ಆಗ್ಬಿಟ್ಟು ಇನ್ನೊಂದು ಕತೆನಾಗೂ ನಾನು ಸಿಗ್ತೀನಿ. ಬಾಯ್.